ಫಸ್ಟ್ ಅಕಾಡೆಮಿ ಒಳಗೆ ಭಾಳ ಎಲ್ಲ ಹೇಳ್ತಾರೆ ಸರ್. ಸ್ಟಾರ್ಟಿಂಗ್ ಇದ್ದು ಫ್ರೀ ತಿರುತ್ತಲ್ರಿ, ಲಾಸ್ಟ್ ಮಟ್ಟ ಇರೋದಿಲ್ಲ ಸರ್. ಅಮೌಂಟ್ ತುಂಬಿಸ್ಕೊಳ್ಳೋ ಮಟ್ಟ ಅಷ್ಟೇ ರೀ. ಯಾವಾಗ ಅಮೌಂಟ್ ಅವ್ರ ಅಕೌಂಟಿಗೆ ಬಂತು ಚೇಂಜ್ ಆಗಿಬಿಡ್ತಾರೆ ಸರ್. ನಾನು ಅದು ಒಂದು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ ಸರ್. ಅದಕ್ಕೋಸ್ಕರ ಅಂದ್ರೆ ಮಾಸ್ಟರ್ ಮೇಕಪ್ ಅಕಾಡೆಮಿ ಫಸ್ಟ್ ನಾ ದುಡ್ಡು ಕಟ್ಟಿದಾಗ ಹೆಂಗೆ ಇದ್ರು ಲಾಸ್ಟ್ ಎಂಡ್ ಮಟ್ಟ ಅದೇ ಸ್ವಲ್ಪನೂ ಚೇಂಜ್ ಆಗಲಿಲ್ಲ. ನನ್ನ ಸ್ಟಾಕಿಂದ ಹಿಡಿದು ಸರ್ ಮೇಡಮ್ ಅಂತ ಹೇಳೋದು ಬೇಡ, ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ನಂಗೆ ಪ್ರತಿ ಸರನು ಕ್ವಶನ್ ಕೇಳೋದಾಗಿರ್ಬೋದು, ಸರ್ ಒಂದೇನೋ ಬರೀ ಸ್ಟೇಜ್ ಮೇಲೆ ಮಾತಾಡಿ ಬರೀ ಪ್ರತಿಯೊಬ್ಬರಿಗೂ ಸ್ಟೂಡೆಂಟಿಗೆ ಮೈಕ್ ಕೊಡ್ತಿದ್ರು ಸರ್. ಅದರಿಂದನೇ ಇಷ್ಟು ಕಾನ್ಫಿಡೆನ್ಸ್ ಬಂದಿರೋದು ಸರ್. ಆಮೇಲೆ ನೀವು ಪ್ರತಿಯೊಂದನ್ನು ಹೇಳಿದ್ದು, ನೀನು ಸೂತ್ರಗಳಿರ್ಬೋದು, ಪ್ರತಿಯೊಂದು ನೀವು ಯಾವ ಮಾರ್ಗಕ್ಕೆ ಹೋಗಬೇಕು ಅಂದರೆ ಈಗೇನೋ ಮನೆಯೊಳಗೆ ಹಠ ಮಾಡ್ತಿರ್ಬೋದು ಅಥವಾ ಏನೋ ಇಂಟ್ರೆಸ್ಟ್ ಕಡಿಮೆ ಆಗಿದ್ರು ಸ್ವಲ್ಪ ಸಾಯ್ತು. ಅದೇನಾಗುತ್ತೆ ಸರ್, ಕೆಲವೊಂದು ಸ್ಟೂಡೆಂಟಿಗೆ ಹೆಂಗಪ್ಪ ಹೆಂಗೆ ಇದು ಮಾಸ್ಟರ್ ಮೇಕಪ್ ಅಕಾಡೆಮಿ ಮೇಕಪ್ ಬಂದ್ವಿ ಮುಂದೆ ಹೆಂಗೆ ಹೇಳ್ತಾರೆ ಏನೋ ಸರ್, ಅಥವಾ ಮುಂದೆ ನಮ್ಗೆ ಆರ್ಡರ್ ಸಿಗ್ತಾವೆ ಇಲ್ಲ ಹಂಗಾಗಿ ಹಿಂಗೆಲ್ಲ ವಿಚಾರ ಬರ್ತಿದ್ರು ಸರ್. ಸ್ಟಾರ್ಟಿಂಗ್ ನಂಗೆ ಇವಾಗ ಅನ್ಸಾದೈತೆ ಸರ್, ನಮ್ಗೆ ನೀವು ಹೇಳಿಕೊಟ್ಟಿದ್ದು ಬಿಸ್ನೆಸ್ ಪ್ರತಿಯೊಂದು ನಮ್ಮ ಕ್ಲಾಸಸ್ ಭಾಳ ಇಂಪಾರ್ಟೆಂಟ್ ಇದೆ ಸರ್. ನನಗೆ ಇವಾಗ ಅನ್ಸಾದೈತೆ ಸರ್, ನೀವು ನಮ್ಮ ಕಾಲಿನ ದೇವರಿದ್ದಾವೆ ಸರ್. ಅಷ್ಟು ಮಟ್ಟಿಗೆ ನಮ್ಮನ್ನ ಟ್ರೈನಿಂಗ್ ಮಾಡಿಬಿಟ್ರಿ ಸರ್ ನೀವು. ಇದರಿಂದ ನಾವು ಎಷ್ಟು ದೂರ ಆದರೂ ನಾವು ಸಮಸ್ಯೆ ಬಂದರೂ ಫೇಸ್ ಮಾಡ್ಕೊಂಡು ಬರ್ತೀವಿ ಸರ್. ಮ್ಯಾಮ್ನು ಅಷ್ಟೇ ಸರ್, ನಮ್ಮ ಪ್ರತಿಯೊಂದು ಧೈರ್ಯ ಹೇಳಿದ್ರು. ಆಮೇಲೆ ನೀವು ಅವಾಗ ಮೈಕ್ ಕೊಡಲಿಲ್ಲ ಅಂದ್ರೆ ನಾ ಇಲ್ಲಿ ಕುಂದಿರ್ತಿದ್ದಿಲ್ಲ ಸರ್. ಇದೊಂದು ನಾ ಹೇಳ್ಬೋದ್ರಿ. ಇವತ್ತು ನೀವು ಅವಾಗಲಿನ ಮೈಕ್ ಕೊಟ್ಟು ನೀವು ನೀವು ಬರ್ರಿ ಅಂತ ಹೇಳಿಲ್ಲ ಅಂತ ಇಷ್ಟು ಕುಂದಿರ್ತಿದ್ದಿಲ್ಲ, ಇಷ್ಟು ಮಾತಾಡ್ತಿದ್ದಿಲ್ಲ, ನಾ ಇಷ್ಟು ಆ್ಯಕ್ಟಿವ್ ಇರಲಿಲ್ಲ ಸರ್ ಮೊದಲು.